ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ರದ್ದು ತಿಂಡಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಂದು ಕೂಡ ತಿಂಡಿ ಆಯಿತು. ಸೊ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಟೈಮ್ ಬಂದೀಗ ಆಲ್ಮೋಸ್ಟ್ 12:15 ಆಗಿದೆ. ಸೊ ಇವತ್ತಿನ ವ್ಲಾಗ್ ಏನು ಯಾಕೆ ಅಂತ ಹೇಳಿ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಎಸ್ ಗೈಸ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಪೂರಿ ಮತ್ತು ಸಾಗು ಮಾಡಿದ್ದಾಯಿತು. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಅಡುಗೆ ಏನಪ್ಪ ಅಂತ ಹೇಳಿದ್ರೆ ತರಕಾರಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಡುಗೆ ಮಾಡಿಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಹೆಂಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ಅಡುಗೆ ಸಾಂಬಾರಿಗೆಲ್ಲ ಅದೇ ಥರ ಒಗ್ಗರಣೆ ಕೊಡೋಲ್ಲ. ಸೊ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಮಸಾಲೆ ರುಬ್ಕೊಂಡು ಆಮೇಲೆ ಸಾಂಬಾರು ಮಾಡ್ತೀನಿ. ಕೆಲವರು ಡೈರೆಕ್ಟಾಗಿ ಹಾಗೆ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ಮತ್ತೆ ತರಕಾರಿನೂ ಎಲ್ಲ ಫ್ರೈ ಮಾಡಿಕೊಂಡು ಸಾರು ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಸಾಂಬಾರಿಗೆ ಅನ್ನ ಮಾಡಿಟ್ಟು ನೆಕ್ಸ್ಟ್ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಯಾವುದ್ರ ಬಗ್ಗೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇನ್ನು ಮಧ್ಯಾಹ್ನ ಅಡುಗೆಗೆ ಆ್ಯಕ್ಚುಲಿ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಬೇಳೆ ಸಾರು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟೇ ತರಕಾರಿ ಮತ್ತು ಬೇಳೆನ ವಿಷಿಲ್ಗೆ ಹಾಕಿ ಕೂಗಿಸ್ಕೊಬಿಡ್ತೀನಿ. ತರಕಾರಿ 1-2 ವಿಷಿಲ್ ಹಾಕಿಸ್ಕೊಂಬಿಟ್ಟು ಇನ್ನು ಮತ್ತು ಇನ್ನೊಂದು ಕಡೆ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ನಾನೇನು ವಿಷಿಲ್ ಹಾಕಿ ತರಕಾರಿ ಬೇಯಿಸ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ಇನ್ನು ನಾನು ಮಸಾಲೆಗೂ ಕೂಡ ಅಷ್ಟೇ. ಸೊ ನಾನು ಹಾಗೆ ಏನೇನು ಬೇಕೋ ಎಲ್ಲ ರುಬ್ಕೊಂಡಲ್ಲ ಅದನ್ನು ಕೂಡ ಎಲ್ಲ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊತೀನಿ. ಡೀಪ್ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಮಸಾಲೆ ರುಬ್ಕೊಂಡು ಈಗ ತರಕಾರಿ ಎಲ್ಲ ಹಾಕಾದ್ಮೇಲೆ ಮಸಾಲೆ ಕೂಡ ಹಾಕ್ಕೊಂಬಿಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವೇನು ಸಾಂಬಾರು ಮಾಡಿದ್ರು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಋತ್ವಿಕ್ಗೆ ಆ್ಯಕ್ಚುಲಿ ಬೆಳಗ್ಗೆ ನಾನು ಪೂರಿ ಮತ್ತು ಸಾಗು ಮಾಡಿದ್ನಲ್ಲ, ಈಗ ಮಧ್ಯಾಹ್ನಕ್ಕೆ ಅವನಿಗೆ ಬಿಸಿ ಅನ್ನ ತಿನ್ನಿಸೋಣ. ಈಗ ರೈಸ್ ನಾವೇನು ತಿಂತೀವೋ ಅದನ್ನೇ ಅವನಿಗೆ ಅಭ್ಯಾಸ ಮಾಡಿಸ್ತಾ ಇರೋದ್ರಿಂದ ಅವನಿಗೆ ನಮ್ಮದ್ರಲ್ಲೇ ಆದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಬಿಡ್ತೀನಿ ಅಷ್ಟೇ. ಇನ್ನೆಲ್ಲ ಸೇಮ್ ಸಾಂಬಾರಲ್ಲಿ ನಾವೇನು ತಿಂತೀವಿ ಅದೇ ಊಟನೇ ಅವನಿಗೂ. ಹಾಗೆ ಅವನಿಗೆ ಸಾಂಬಾರಿಗೆಲ್ಲ ಹಾಕಿಟ್ಟು ಒಂದು ಕಡೆ ಸಾಂಬಾರು ಬೇಯಕ್ಕಿಟ್ಟು ಇನ್ನೊಂದು ಕಡೆ ರೈಸ್ ಕೂಡ ಮಾಡ್ಕೊಂಬಿಡ್ತೀನಿ. ಒಂದೇ ಸಲ ಆಗ್ಬಿಡುತ್ತಲ್ಲ ಅಂಥೇಳಿ. ಇನ್ನು ರೈಸ್ಗೂ ಕೂಡ ಇಟ್ಕೊಂಡು ಒಂದು ಅನ್ನ ಸಾಂಬಾರು ಎರಡೂ ಆಗೋ ಅಷ್ಟರಲ್ಲಿ ಸ್ವಲ್ಪ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೆಲ್ಲ ಮಾಡಿಕೊಂಡೆ. ಯಾಕೆ ಅಂತ ಹೇಳಿದ್ರೆ ಅಡುಗೆ ಮುಗಿಸಿ ನಾನು ಮತ್ತೆ ಅಂಗಡಿಗೆ ಹೋಗ್ಬೇಕಲ್ಲ, ಹಾಗಾಗಿ ಇಲ್ಲಿ ನಾನೆಲ್ಲ ಮುಗಿಸೋದ್ರೆ ಅಮ್ಮ ಕೂಡ ಬಂದು ಊಟ ಮಾಡ್ಕೊತಾರೆ. ಅವ್ರಿಗೂ ಪಾಪ ಏಜ್ ಆಗಿರುತ್ತಲ್ಲ, ಸೊ ಅವ್ರಿಗೇನು ಇಡೋದು ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಕಡೆ ರೈಸಿಗೆ ಇಟ್ಬಿಟ್ಟು ಅಡುಗೆ ಮನೆಯಲ್ಲಿ ತುಂಬ ಪಾತ್ರೆ ಇತ್ತು, ಈಗ ಬಳಸಿದ್ದು ಮತ್ತು ಋತ್ವಿಕ್ ಕೂಡ ಊಟ ಮಾಡಿಸಿದ್ದು ಎಲ್ಲ ಪಾತ್ರೆ ಇತ್ತಲ್ಲ. ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅನ್ನೋಷ್ಟರಲ್ಲಿ ಋತ್ವಿಕ್ ತುಂಬ ಅಳ್ತಾ ಇದ್ದ. ಅವನು ಕೂಡ ಲೋಕಿ ಒಂದು ಕಡೆ ಸಮಾಧಾನ ಮಾಡಿಕೊಂಡು ಅವರು ಕೂಡ ಅಳಿಸ್ಲೇನು ಕೂಳ್ತಾಯಿದ್ರು. ಸೊ ಅವ್ನಿಗೆ ನಾನು ಎತ್ಕೊಂಡ್ರೆ ಮತ್ತೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ವಲ್ಲ, ಹಾಗಾಗಿ ಅವರೇ ಸಮಾಧಾನ ಮಾಡ್ತಾಯಿದ್ರು. ಲೋಕಿನೇ ಎಲ್ಲ ಒಂದು ಸಲ ಕೆಲಸ ಮುಗಿಸ್ಬಿಟ್ರೆ ಅವ್ನ ಎತ್ಕೋಬೋದು ಅಂಥೇಳಿ. ಸೊ ಬೇಗ ಬೇಗ ನಾನು ಕೂಡ ಎಲ್ಲ ರೈಸ್ ಮಾಡಿ ಮತ್ತು ಅನ್ನ ಸಾಂಬಾರು ಎರಡೂ ಮಾಡಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಯಾಕೆಂತ ಹೇಳಿದ್ರೆ ಇನ್ನು ಸಂಜೆ ಹೊತ್ತು ಮಾಡಲ್ವಾ ಅಂತ ನೀವು ಅನ್ಕೊಬೋದು. ಸಂಜೆ ಹೊತ್ತು ಮಾಡೋಕ್ಕೆ ಟೈಮ್ ಆಗೋಲ್ಲ. ರಿತಿಕ್ಷನ್ ಕೂಡ ಓದಿಸೋದಿರುತ್ತಲ್ಲ, ಸೊ ಅವಳನ್ನ ಓದಿಸ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಆಮೇಲೆ ಈಗ ಅಟ್ಲೀಸ್ಟ್ ಸಾಂಬಾರು ಮಾಡಿಟ್ಬಿಟ್ರೆ ಇನ್ನು ನೈಟು ಬರೀ ಮುದ್ದೆ ಮಾಡ್ಕೋಬೋದು ಅಂಥೇಳಿ ಇನ್ನು ಬೆಳಗ್ಗೆ ಪೂರಿ ಮಾಡಿಟ್ಟಿದ್ದ ಎಣ್ಣೆ ಎಲ್ಲ ಒಂದು ಗ್ಲಾಸಿಗೆ ಸೋಸಿಟ್ಟಿದೆ. ಸೊ ಅದನ್ನೆಲ್ಲ ಮತ್ತೆ ಬಾಕ್ಸಿಗೆ ಹಾಕಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೋಸಿ ಇಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಳಗಡೆ ಪೂರಿ ಕರೆದಿರೋದಲ್ಲ ಅದೆಲ್ಲ ಗಸಿ ಹಾಗೆ ಇರುತ್ತೆ ಅಂಥೇಳಿ ಸೋಸಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಫುಲ್ಲು ಕ್ಲೀನ್ ಆದಂಗೆ ಲೆಕ್ಕ. ಸೊ ಇನ್ನು ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ಲೋಕಿ ಏನು ಮಾಡ್ತಿದ್ದಾನೆ ಅಂತ ನೋಡೋಕ್ಕೆ ಬಂದೆ. ಸೊ ಇದು ಆ್ಯಕ್ಚುಲಿ ಹೊಲ್ದಲ್ಲಿ ಕಿತ್ಕೊಂಡ್ಬಂದಿದ್ದು ಲೋಕಿ. ಎಷ್ಟು ನೋಡೋಕ್ಕೆ ಕಾಯಿ ತುಂಬ ದೊಡ್ಡದು, ಹಣ್ಣು ಕೂಡ ಅಷ್ಟೇ ತುಂಬ ಹಣ್ಣು ಸಿಕ್ಕಿತ್ತು ಹಲಸಿನಣ್ಣಲ್ಲಿ. ಋತ್ವಿಕ್ ಕೂಡ ಹಂಗೆ ಆಟ ಆಡ್ಕೊಂಡಿದ್ದ. ಇನ್ನು ನನ್ನ ನೋಡಿದ ತಕ್ಷಣ ಅವನು ನನ್ನ ಹತ್ರ ಬಂದ, ನಾನು ಎತ್ಕೊಂಡಿದ್ದೆ. ಲೋಕಿ ಹಲಸಿನ ಹಣ್ಣೆಲ್ಲ ಬಿಡ್ತಿದ್ದೆ. ಇದು ಆ್ಯಕ್ಚುಲಿ ನಮ್ಮ ಹೊಲದ್ದಲ್ಲ, ಲೋಕಿ ಅವ್ರ ಫ್ರೆಂಡ್ ಹೊಲದಲ್ಲಿ ಕಿತ್ಕೊಂಡ್ಬಂದಿದ್ದು.
ಇನ್ನು ಋತ್ವಿಕು ಕೂಡ ಸ್ವಲ್ಪ ಸಮಾಧಾನ ಮಾಡಿ ಇನ್ನು ಕಿಚನಿಗೆ ಮತ್ತೆ ಪಾತ್ರೆ ತೊಳೆಯೋಣ ಅಂತ ಬಂದೆ. ಇನ್ನು ಪಾತ್ರೆ ತೊಳೆಯೋಣ ಅನ್ನೋಷ್ಟರಲ್ಲಿ ಈ ಕಡೆ ಋತ್ವಿಕು ಕೂಡ ಹೇಳ್ತಾ ಇದ್ದಾನೆ ಅಂತ ಸೌಂಡ್ ಗೊತ್ತಾಯಿತು. ಹಾಗಾಗಿ ಸ್ವಲ್ಪ ಬೇಗ ಬೇಗ ತೊಳೆದಿಟ್ಕೊಂಬಿಡೋಣ ಅಂಥೇಳಿ. ಸೊ ಪಾತ್ರೆ ಎಲ್ಲ ಇಟ್ಟರೆ ನನಗೇನೋ ಒಂಥರ ಸಮಾಧಾನನೇ ಆಗಲ್ಲ. ನನಗೆ ಅಲ್ಲಿದ್ದಲ್ಲಿ ಕ್ಲೀನ್ ಆದ್ರೇ ಸಮಾಧಾನ. ಸೊ ಫೈನಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ಕೂಡ ತೊಳೆದಿಟ್ಟು ನಾನು ಕೂಡ ಊಟ ಮಾಡಿ ರೆಡಿ ಆದೆ. ಯಾಕೆಂತ ಹೇಳಿದ್ರೆ ಅಮ್ಮನ್ನ ಮತ್ತೆ ಅಂಗಡಿಯಿಂದ ಮನೆಗೆ ಕಳಿಸ್ಬೇಕಲ್ಲ ಅವ್ರನ್ನೂ ಕೂಡ. ಸೊ ಈಗ ಅಂಗಡಿಗೆ ಹೊರಡ್ತಾ ಇದ್ದೀನಿ ಗಾಯ್ಸ್. ಸೊ ಮತ್ತೆ ಈಗ ಋತ್ವಿಕ್ನ ಕೂಡ ಅವನಿಗೆ ಊಟ ಮಾಡಿ ಅವನ್ನ ಮಲಗಿಸಿ ನಾನು ಕೂಡ ಊಟ ಮಾಡಿ ಲೋಕಿ ಆಗಲೇ ನಿಮ್ಗೆ ತೋರಿಸಿದ್ನಲ್ಲ ಹಲಸಿನಣ್ಣೆಲ್ಲ ತಂದಿದ್ರು ಹೊಲದಿಂದ. ಸೊ ಅದೆಲ್ಲ ಕ್ಲೀನ್ ಮಾಡಿ ಅದನ್ನ ಎತ್ತಿಟ್ಟು ಇಷ್ಟೊತ್ತಾಯಿತು. ನಾನು 1 ಅವರ್ 1.5 ಅವರ್ ಆಯಿತು ಇಷ್ಟೊತ್ತು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಕ್ಕೆ. ಈಗ ಅವನ್ನ ಮಲಗಿಸಿ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ನಾನು ಮಾತಾಡ್ತಿರೋದು. ಸೊ ತುಂಬ ಜನ ತುಂಬ ಥರ ಮಾತಾಡ್ತಾರೆ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಇವಾಗ ನಾವು ಆ್ಯಕ್ಚುಲಿ ಹೊಸ್ದಾಗಿ ಮನೆ ಕಟ್ತಾ ಇದ್ದೀವಲ್ಲ, ಸೊ ನಾವು ಮನೆ ಕಟ್ತಾ ಇರೋದಕ್ಕೆ ಎಷ್ಟೊಂದು ಜನ ನಾನಾ ರೀತಿಲಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೋಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ. ಬಟ್ ಸಮ್ಟೈಮ್ಸ್ ಅದೇನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ನಾನು ಅದನ್ನು ತುಂಬ ಡೀಪಾಗಿ ಯೋಚನೆ ಮಾಡಿಬಿಡ್ತೀನಿ. ಯಾಕಪ್ಪ ಇವತ್ತು ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವರು ಎಷ್ಟು ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಬರ್ತಾರೆ, ಅಯ್ಯೋ ನಿಮಗೇನಮ್ಮ ಕಡಿಮೆ ದುಡ್ಡಿದೆ ಕಟ್ತೀರಾ ಅಂತಾರೆ. ಇನ್ನೊಬ್ಬರು ಬರ್ತಾರೆ, ಅಯ್ಯೋ ನಿಮಗೇನೋ ನಿಮ್ಮ ಅಕ್ಕ ತಂಗಿದ್ದೀರು ನೀವು ಜಾಸ್ತಿ ಜನ ಇದ್ದೀರಾ, ನಿಮ್ಮ ಭಾವಂದಿರಿದ್ದಾರೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ತಾಯಿ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ಅಯ್ಯೋ ನಿಮಗೇನಮ್ಮ ನಿಮ್ಮ ಯಜಮಾನ್ರು ಮರಿ ವ್ಯಾಪಾರ ಮಾಡ್ತಾರೆ ಚೆನ್ನಾಗಿರುತ್ತೆ ತೊಗೊಳ್ತೀರಾ ಕಟ್ತೀರಾ ಅಂತ ಹೇಳ್ತಾರೆ. ಬಟ್ ಇನ್ನು ಕೆಲವ್ರು ಹೇಳ್ತಾರೆ, ಅಯ್ಯೋ ಬಿಡಿ ನಿಮ್ಮ ಹತ್ರ ಇರುತ್ತೆ ಇಲ್ಲ ಅಂದರೂ ಇದ್ರೂ ಇಲ್ಲ ಅಂತ ಹೇಳ್ತೀರಾ ಅಂತೆಲ್ಲ ಮಾತಾಡ್ತಾರೆ. ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಒಬ್ಬರು ಇದು ಯಾರ್ಯಾರು ಮನೆ ಕಟ್ಟಿರ್ತಾರೋ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದು. ಅದು ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಮನೆ ಕಟ್ಟೋರಿಗೆ ಪ್ರತಿಯೊಬ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಕನಸಿರುತ್ತೆ. ಆಮೇಲೆ ಅವ್ರದ್ದೇ ಆದಂಥ ಕಷ್ಟ ಕೂಡ ಇರುತ್ತೆ. ಇವಾಗ ನಾನು ಕೂಡ ಎಕ್ಸಾಂಪಲ್ಲು. ನಾನು ಯಾವ ಥರ ಕಟ್ತಿದ್ದೀನಿ, ದುಡ್ಡು ಇಟ್ಕೊಂಡೇ ಎಲ್ಲರೂ ಕಟ್ಟೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಈಗ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಎಷ್ಟು ಒಡವೆ ಇಟ್ಟಿದ್ದೀನಿ, ನಾನು ಬ್ಯಾಂಕಲ್ಲಿ ಎಷ್ಟು ಸಾಲ ತೊಗೊಂಡಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರ ಹತ್ರ ಎಷ್ಟು ಸಾಲ ತಂದಿರ್ತೀನಿ, ನಾವು ಬಡ್ಡಿಗೆ ತಂದಿರ್ತೀವ ಏನೋ ಅದೇನೂ ಗೊತ್ತಿಲ್ಲ. ಸುಮ್ಮನೆ ಮಾತಾಡ್ತಾರಷ್ಟೇ. ಮಾತಾಡೋರ ಮಾತಿಗೆ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಳ್ತೀನಿ. ಬಟ್ ಆದರೂ ತಲೆ ಕೆಡಿಸ್ಕೊಂಡ್ದಿರ ಇರೋಕ್ಕಾಗಲ್ಲ. ಒಂಥರ ಚುಚ್ಚಿ ಮಾತಾಡ್ಬಿಟ್ರಲ್ಲ ಅನ್ನೋದು ಒಂದು ತುಂಬ ಬೇಜಾರಾಗುತ್ತೆ. ಅಂದರೆ ಬೇಜಾರಿಗೆಲ್ಲ ತುಂಬ ಬ್ಯಾಕ್ ಬೋನಾಗಿ ನಿಂತಿರೋದು ನನಗೆ ನನ್ನ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಷ್ಟ ಬಂದು ಅಂದ್ರೂ ಕೂಡ, ಏನೇ ಬಂದು ಅಂದರೆ ಅಕ್ಕ ಆಗಿರ್ಬೋದು, ನನ್ನ ತಂಗಿ, ನಮ್ಮ ಭಾವಂದಿರು ಅಥವಾ ನಮ್ಮ ಅಮ್ಮ ಆಗಿರ್ಬೋದು, ಏನೇ ಒಂದು ಕಷ್ಟ ಅಂದರೆ ಫಸ್ಟು ಅವರೇ ನನ್ನ ಕೈ ಹಿಡಿಯೋದು. ಅವರಿಲ್ಲ ಅಂದಿದ್ರೆ ಆ್ಯಕ್ಚುಲಿ ಇವತ್ತು ನಾನೇನೂ ಅಲ್ಲ. ಇವತ್ತು ನಾನು ಏನೊಂದು ಮಾಡ್ಕೊಳ್ತಾ ಇದ್ದೀನಿ, ಅದು ಒಂದು ನಮ್ಮದು ಅಂತ ಇರೋಕ್ಕೊಂದು ನೆಲೆ ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಅಷ್ಟೇ. ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾವು ಏನೇನೂ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನೀವು ಚುಚ್ಚಿ ಮಾತಾಡಬೇಡಿ. ಎಷ್ಟೋ ಜನ ಇದರಿಂದ ಕುಗ್ಗೋಗೋರು ಇರ್ತಾರೆ. ಅದು ನಮಗೀಗ ನಮ್ಮದೇ ಆದಂಥ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಈಗ ಮನೆ ಹತ್ರ ಹೋಗಬೇಕು, ನೀರು ಹಾಕಬೇಕು, ಇಲ್ಲ ಅಂಗಡಿಗೆ ಬರಬೇಕು, ಸಣ್ಣ ಮಕ್ಕಳಿರ್ತಾರೆ ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಈ ಥರ ಎಷ್ಟೊಂದು ಕೆಲಸ ಇರುತ್ತೆ. ಆದರೆ ಏನೋ ಗೊತ್ತಿಲ್ದಿರ ಸುಮ್ಮನೆ ಕುತ್ಕೊಂಡು ತಿಂತಾ ಇರ್ತಾರೆ. ಅವ್ರಿಗೇನು ಮನೇಲಿ ತಂದಾಕ್ತಾರೆ ಅಂತೆಲ್ಲ ಮಾತಾಡ್ತೀರಾ? ಹಂಗೆ ಮಾತಾಡಬೇಡಿ. ನಾವು ಕಷ್ಟಪಡ್ತಾ ಇರ್ತೀವಲ್ವ. ಇವಾಗ ಮನೇಲಿ ಒಬ್ಬರು ಮಕ್ಕಳು 7 ಗಂಟೆ 8 ಗಂಟೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ನಾವು 5 ಗಂಟೆಗೆ ಎದ್ದೇಳಲೇಬೇಕು. 5 ಗಂಟೆಗೆ ಎದ್ದು ತಿಂಡಿ, ಸ್ನಾನ, ಪೂಜೆ, ಮಕ್ಕಳ ಬಾಕ್ಸು, ಲಂಚ್ ಬಾಕ್ಸು, ಟಿಫನ್ನು ಅವ್ರಿಗೆ ತಿನ್ನಿಸಿ, ಅವ್ರಿಗೆ ಸ್ನಾನ ಮಾಡಿಸಿ, ಅವ್ರನ್ನೆಲ್ಲ ರೆಡಿ ಮಾಡಿ, ಅವ್ರನ್ನ ಕಳಿಸಿ, ಮತ್ತೆ ನಾನು ಅಂಗಡಿ ಇರೋದು ನಿಮಗೆ ಗೊತ್ತಿದೆ. ಅಂಗಡಿಗೆ ಹೋಗ್ತೀನಿ, ಅಂಗಡಿಲೂ ಕೂಡ ನಾನು ಕಷ್ಟಪಡ್ತೀನಿ. ಲೋಕಿ ಎಷ್ಟು ಕಷ್ಟಪಡ್ತಾನೋ ಅದಕ್ಕಿಂತ ಹೆಚ್ಚಾಗಿ ನಾನು ಕಷ್ಟಪಡ್ತೀನಿ. ಈಗ ಅಂಗಡಿಲಿ ಹೋಗ್ತೀವಿ, ಅಂಗಡಿಲೆಲ್ಲ ಕೆಲಸ ಮಾಡ್ತೀನಿ, ಅಂಗಡಿಲೂ ಕೂಡ ಇರ್ತೀನಿ. ಸಂಜೆ 5 ಗಂಟೆವರೆಗೂ ಅಂಗಡಿಲಿರ್ತೀನಿ. ಈಗ ಮಧ್ಯಾಹ್ನದ ಹೊತ್ತು ಮನೆಗೆ ಬರ್ತೀನಿ. ಮನೆಗೆ ಬಂದು ಅಡುಗೆ ಎಲ್ಲ ಸಾಂಬಾರು, ಇವಾಗ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಯಾರೂ ಕಸ್ಟಮರ್ ಬರಲ್ವಲ್ಲ, ಹಾಗಾಗಿ ಮಧ್ಯಾಹ್ನದ ಹೊತ್ತು ಮನೆಗೆ ಬರ್ತೀನಿ. ಮನೆಗೆ ಬಂದು ಈ ಟೈಮಲ್ಲಿ ಅಡುಗೆ ಎಲ್ಲ ಮಾಡಿಟ್ಟು ಮತ್ತೆ ನಾನು ಊಟ ಮಾಡಿಕೊಂಡು ಅಮ್ಮನ್ನ ಇಲ್ಲಿಗೆ ಕಳಿಸಿ ಹೋಗ್ತೀನಿ. ಈ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ. 5 ಗಂಟೆಗೆ ಮತ್ತೆ ನಾನು ಮನೆಗೆ ಬಂದರೆ ಮತ್ತೆ 5 ಗಂಟೆಯಿಂದ ರಿತಿಕ್ಷನ್ ಸ್ನ್ಯಾಕ್ಸು, ಅವಳನ್ನ ನೋಡ್ಕೊಳೋದು, ಮತ್ತು ಅವಳಿಗೆ ಓದಿಸೋದು, ಅವಳಿಗೆ ಹೋಮ್‌ವರ್ಕು, ಮತ್ತೆ ನೈಟ್ ಅಡುಗೆ, ಈ ಥರ ನಾವೇ ನಮ್ಮದೇ ಆದಂಥ ಕಷ್ಟಪಡ್ತಿರ್ತೀವಿ. ಅವ್ರಿಗೇನಮ್ಮ ಅಂತ ನೀವು ಈಸಿಯಾಗಿ ಮಾತಾಡ್ಬಿಡ್ತೀರಲ್ಲ.
ನಮ್ಮ ಮನೇಲಿ ಏನಾದರೂ ಕೆಲಸದವ್ರನ್ನ ಇಟ್ಕೊಂಡಿದ್ದೀವ ನಾವು, ನಾನು ಕೂತಿರೋ ಕಡೆನೇ ಎಲ್ಲ ಮಾಡು ಅಂತ. ಅಥವಾ ಏನಾದರೂ ಇಲ್ಲ ನನಗಿವತ್ತೊಂದು ಬಿಲ್ಡಿಂಗ್ ಉತ್ಪಾದನೆ ಆಗ್ಬಿಡ್ಬೇಕು ಅಂದರೆ ಉತ್ಪಾದನೆ ಆಗೋ ಥರ ಏನಾದರೂ ಇದೆಯಾ? ಇಲ್ವಲ್ಲ. ಅದು ಯಾಕೆ ಆ ಥರ ಜನ ಮಾತಾಡ್ತಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ಗಂಡಸರು ಎಷ್ಟು ಕಷ್ಟಪಡ್ತಾರೋ ಹೊರಗಡೆ ಹೋಗಿ, ಹೆಣ್ಮಕ್ಳು ಕೂಡ ಅಷ್ಟೇ ಕಷ್ಟ ಹೊರಗಡೆನೂ ಪಡ್ತಾರೆ. ನಾನು ಒಬ್ಬಳೇ ಅಂತ ನಾನು ಹೇಳ್ಕೊತಿಲ್ಲ. ನನ್ನ ಥರ ಎಷ್ಟು ಜನ ಹೆಣ್ಮಕ್ಳಿದ್ದಾರೋ, ಫ್ಯಾಮಿಲಿ ಹೌಸ್ ವೈಫ್ ಆಗಿದ್ದಾರೋ ಅವರೆಲ್ಲ ನಿಜವಾಗ್ಲೂ ಕೂಡ ಗಂಡನ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ಇದು ಎಲ್ಲ ಹೆಣ್ಮಕ್ಳಿಗಲ್ಲ. ಒಬ್ಬೊಬ್ರ ಮನೇಲಿ ನಾನು ನೋಡಿದ್ದಂಗೆ ಅವ್ರ ಗಂಡಂದಿರು ಅವ್ರು ಎಷ್ಟೇ ಕಷ್ಟಪಟ್ರು ನೀನು ಪಡು, ನಾನು ಯಾಕೆ ಪಡಬೇಕು, ನಾನು ಮಾಡ್ಕೊಂಡಿದ್ದೀನಿ, ನಾನಿರು ಅಂತ ಹೇಳ್ತಾರೆ. ಆ ಥರ ಇದ್ದರೆ ಇಬ್ರಿಗೂ ಕೂಡ ಬ್ಯಾಲೆನ್ಸ್ ಆಗಲ್ಲ, ಮತ್ತು ಅದು ಈಕ್ವಲ್ ಆಗಿ ಕೂಡ ಹೋಗಲ್ಲ ಲೈಫು ಅಂತ ನನಗೆ ಅನಿಸ್ತಿದೆ. ಸ್ಪೆಷಲಿ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಕಣ್ಣು ಮುಂದೆನೂ ಒಂದು 2-3 ಎಕ್ಸಾಂಪಲ್ ಇದೆ ಆ ಥರದ್ದು. ಇವಾಗ ಅವನೆಲ್ಲೋ ಹೊರಗಡೆ ಹೋಗಿ ದುಡ್ಕೊಂಬಂದಿರ್ತಾನೆ. ಏನಾದರೂ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಅಂಗಡಿಲೋ ಎಲ್ಲೋ ಒಂದು ಸಾಲ ತಂದಿರ್ತೀವಿ, ಅವ್ನು ಕೊಡ್ತಾನೆ ಬಿಡು ಅಂತ ತುಂಬ ಲೇಸಿಯಾಗಿ ಅನ್ವಾಂಟೆಡ್ ಖರ್ಚು ಮಾಡೋದು, ಲೇಸಿಯಾಗಿ ಮಾತಾಡೋದು ಮಾಡಿದ್ರೆ ಅವನ ಮನಸ್ಸಲ್ಲಿ ಹೆಂಗೆ ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಎಷ್ಟು ಕಷ್ಟಪಟ್ಟರು ನನ್ನ ಹೆಂಡ್ತಿ ನನಗೆ ಸಾಥ್ ಕೊಡ್ತಿಲ್ವಲ್ಲ, ಯಾಕೆ ಈ ಥರ ವೈಫ್ ಬೇಕಾ ನನಗೆ ಅನ್ನೋದೆಲ್ಲ ಅವನಿಗೂ ಕೂಡ ಫೀಲ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಆ ಥರದಕ್ಕೆ ಅವ್ರು ಆ ಥರ ಮಾತಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇಬ್ಬರು 2 ಕೈ ಸೇರಿದ್ರೇ ಚಪ್ಪಾಳೆ ಆಗೋಕ್ಕಾಗೋದು, ಒಬ್ಬರ ಕೈಯಿಂದ ಏನೂ ಆಗಲ್ಲ. ಆಮೇಲೆ ನಾನು ಅಂತ ಹೋದರೆ ಯಾರು ಕೂಡ ಉದ್ಧಾರ ಆಗಲ್ಲ. ನಾನು ಅನ್ನೋದು ಕೂಡ ಗಂಡಸ್ಗೂ ಬರಬಾರ್ದು, ನಾನು ಅನ್ನೋದು ಹೆಂಗಸ್ಗೂ ಕೂಡ ಬರಬಾರ್ದು. ಯಾಕಪ್ಪ ಇದು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಮನೇಲಿ ನಾನಿದ್ರೇ ನೀನು ತಮಾಷೆಗೆ ಮಾತಾಡೋದು ಕಾಮನ್ನು. ನಾನು ಕೂಡ ಮಾತಾಡ್ತೀನಿ, ನನ್ನಿಂದನೇ ಎಲ್ಲ ಅಂತ ನಾನು ತಮಾಷೆಗೆ ಮಾತಾಡ್ತೀನಿ, ಮಾತಾಡ್ದಿರ ಯಾರೂ ಇರಲ್ಲ. ಬಟ್ ಹೊರಗಡೆ ಲೈಫಲ್ಲಿ ಜೀವನಕ್ಕೆ ಏನು ಬೇಕು ಅಂತ ಹೇಳಿದ್ರೆ, ನಾವು ಅನ್ನೋದು ಬಂದಾಗಲೇ ಇಬ್ಬರು ಕೂಡ ಬೇಗ ಬೆಳೆಯೋದಕ್ಕಾಗೋದು. ಆಮೇಲೆ ಇಬ್ಬರು ಕೂಡ ಅರ್ಥ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗೋಕ್ಕಾಗೋದು. ಆ್ಯಕ್ಚುಲಿ ಇದನ್ನು ಏನಪ್ಪ ಇದು ಹಿಂಗೆ ಅಂತ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತೆಲ್ಲ ನೀವು ಅಂದ್ಕೋಬೋದು. ಸೊ ಯಾವುದೂ ನಮಗೆ ಗೊತ್ತಿರಲ್ಲ. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಕ್ಕ ತಂಗಿದಿರಾಗಿರ್ಬೋದು, ಅವ್ರು ಹೆಂಗೆ ಹೋಗ್ತಾ ಇರ್ತಾರೆ ಅವ್ರ ಲೈಫಲ್ಲಿ, ಅವ್ರದನ್ನು ನೋಡಿ ನಾವು ಕೂಡ ಕಲ್ತ್ಕೊಂಡಿರ್ತೀವಿ. ಸೊ ನಮ್ಮ ಮನೇಲಂತೂ ಯಾರು ನಾನು ಅನ್ನೋದು ಥರ ಇಲ್ಲ. ಅಕಸ್ಮಾತ್ ಇವತ್ತು ತಂದು ಹಾಕಿಲ್ವ ಅವರು, ಸೊ ಇರೋದ್ರಲ್ಲಿ ಕಾಲ ಕಳೆಯೋಣ ಅಂತ ತಿಂತೀವಿ. ಇಲ್ಲ ನನಗಿದೇ ಬೇಕು ಅಂತ ಹೇಳೋದು. ಇನ್ನು ಕೆಲವ್ರಿಗೆ ಇದ್ರೂ ಕೂಡ ವೇಸ್ಟ್ ಮಾಡಿ ತಿನ್ನೋದು. ಈ ಥರ ಮಾಡಿದಾಗ ದುಡಿಯೋ ಗಂಡಸಿಗೆ ಅದು ಅರ್ಥನೇ ಸಿಗೋದಿಲ್ಲ. ಗಂಡಸಿಗೆ ಮರ್ಯಾದೆ ಕೊಟ್ರೇ ಚಂದ ಅಂತ ಅಂದ್ಕೊಳ್ತೀನಿ ನಾನು. ನಾನು ಆ್ಯಕ್ಚುಲಿ ತುಂಬ ಜನ ಅನ್ಕೋಬೋದು, ಏನು ಲೋಕಿ ಅಂತಲೇ ಅಂತಿರ್ತೀರ ವಿಡಿಯೋದಲ್ಲೆಲ್ಲ ಅಂತ. ಇಲ್ಲ ಗೈಸ್, ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಅತ್ತೆ ಮಗ ಲೋಕಿ. ಸೊ ಸಣ್ಣ ವಯಸ್ಸಿಂದ ನಾನು ಲೋಕಿ ಅಂತ ಕರೆದೇ ಅಭ್ಯಾಸ ಆಗಿರೋದ್ರಿಂದ ನಾನು ಹಂಗೆ ಕರಿತೀನಿ. ಅದು ಬಿಟ್ಟರೆ ನಾನು ಲೋಕಿ ನಿಜವಾಗ್ಲೂ ತುಂಬ ಚೆನ್ನಾಗೇ ಇರ್ತೀವಿ. ಆಮೇಲೆ ನಮ್ಮಿಬ್ಬರು ಪೇರ್ ಏನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಕಿತ್ತಾಡೋದು ನಾವು ಜಾಸ್ತಿ. ನಮ್ಮಿಬ್ಬರಲ್ಲಿ ನಮ್ಮ ಫ್ಯಾಮಿಲಿಲಿ ಜಾಸ್ತಿ ಕಿತ್ತಾಡೋದು ಅಂತ ಹೇಳಿದ್ರೆ ನಾವಿಬ್ಬರೇ. ಆದರೆ ಸಿಲ್ಲಿ ರೀಸನ್ಗೆ, ಅದು ಅತಿರೇಕಕ್ಕೆ ಹೋಗೋವರೆಗೂ ನಾವೇನು ಕಿತ್ತಾಡಲ್ಲ. ನಮ್ದು ಒಂಥರ ಫನ್ನಿ ಜಗಳ. ಸೊ ನಮ್ಮ ಲೈಫ್ ಅಂತೂ ಚೆನ್ನಾಗೇ ದೇವ್ರು ಇಟ್ಟಿರೋದ್ರಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಇದೇ ಥರ ನೆಮ್ಮದಿ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಆಮೇಲೆ ನಾನು ಇನ್ನೊಂದು ಏನಪ್ಪ ಕೇಳ್ಕೊತೀನಿ ಅಂತ ಹೇಳಿದ್ರೆ, ಎಷ್ಟೇ ಕಷ್ಟ ಬಂದ್ರೂ ಕಷ್ಟ ಕೊಡಬೇಡ ಅಂತ ನಾನು ಕೇಳಲ್ಲ ದೇವರಲ್ಲಿ. ಕಷ್ಟ ಕೊಡು, ಆದರೆ ಕಷ್ಟನ ತಡ್ಕೊಳೋ ಶಕ್ತಿ ಕೊಡು ಅಂತ ಕೇಳ್ತೀನಿ ಭಗವಂತನಲ್ಲಿ ಅಷ್ಟೇ. ಸೊ ದಯವಿಟ್ಟು ಒಬ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಬೇಡಿ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಏನೇನು ಕಷ್ಟ ಅನುಭವಿಸಿ ಮನೆ ಕಟ್ತಾ ಇದ್ದಾರೆ ಅಂತ. ಅಷ್ಟು ಲೇಸಿಯಾಗಿ ಯಾರೂ ಮಾತಾಡಬೇಡಿ ಅಂತ ಹೇಳ್ತೀನಿ. ಒಬ್ಬರು ನಿಮ್ಮ ಕೈಯಲ್ಲಿ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಕೆಟ್ಟದ್ದು ಬಯಸೋಕೆ ಹೋಗಬೇಡಿ. ಅಟ್ಲೀಸ್ಟ್ ಅವ್ರ ಜೀವನ ಅವ್ರು ನೋಡ್ಕೋತಾ ಇದ್ದಾರಲ್ಲ ಅಂತ ಅನ್ನೋದ್ರಲ್ಲಾದರೂ ಬಿಡಿ. ನಿಮಗೆ ನಮ್ಮನ್ನು ಕಂಡು ಖುಷಿ ಪಡೋಕ್ಕಾಗಲಿಲ್ವಾ, ಅಸೂಯೆ ಪಡ್ತೀರಾ, ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಏನೋ ಒಂದು ಕಿವಿ ಮಾತು ಮಾತಾಡೋಕ್ಕೆ ಹೋಗಿ ಇನ್ನೊಬ್ರ ಬಗ್ಗೆ ಅಸೂಯೆ ಪಟ್ಕೋಬೇಡಿ. ಅದು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸಲಿ ನೀವು ನಮ್ಗೆ ಏನೇ ಶಾಪ ಹಾಕಿದ್ರು ಅದೇ ದೇವ್ರು ನಮಗೆ ವರ ಆಗಿ ಅಸ್ತು ಅಂದ್ಬಿಡ್ತಾನೆ. ನಿಮ್ಮ ಕೆಟ್ಟತನ ನಿಮ್ಮನ್ನೇ ತಿನ್ನುತ್ತೆ ಹೊರತು ನಮ್ಮನ್ನು ತಿನ್ನಲ್ಲ. ಆದರೆ ಒಳ್ಳೇದು ಮಾಡಿ. ಆಗಲಿಲ್ವಾ, ಕೆಟ್ಟದ್ದು ಬಯಸಬೇಡಿ. ಇನ್ನೊಬ್ಬರನ್ನ ಚುಚ್ಚಿ ಮಾತಾಡೋದು, ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡೋದು, ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತಾಡಿರೋದು ಕೆಲವೊಬ್ರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ಹೇಳಬೇಕಾಗಿರೋ ವಿಷಯ ಇದೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಬಗ್ಗೆ ಒಬ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲಿ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.
ಇನ್ನು ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಹೆಸರು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.